ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಕಾನೂನು ಇತಿಹಾಸವನ್ನೇ ಬದಲಿಸಿದ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಚರ್ಚೆ ಮಾಡೋಣ. ಅದುವೇ ಜೋಸೆಫ್ಸೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ವಿವಾಹೇತರ ಸಂಬಂಧ ಅಥವಾ ವ್ಯಭಿಚಾರ ಭಾರತದಲ್ಲಿ ಅಪರಾಧವೇ ಮತ್ತು ಹೆಂಡತಿ ಗಂಡನ ಆಸ್ತಿಯೇ? ಈ ಎಲ್ಲಾ ಗೊಂದಲಗಳಿಗೆ 2018ರಲ್ಲಿ ಸುಪ್ರೀಂ ಕೋರ್ಟ್ ತೆರೆ ಎಳೆಯಿತು. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಮೊದಲು ನಾವು ಭಾರತೀಯ ದಂಡ ಸಂಹಿತೆಯ IPC ಸೆಕ್ಷನ್ 497 ಏನು ಅಂತ ತಿಳ್ಕೊಳ್ಬೇಕು. ಹಳೆಯ ಕಾನೂನಿನ ಪ್ರಕಾರ ಒಬ್ಬ ವಿವಾಹಿತ ಪುರುಷನು ಮತ್ತೊಬ್ಬನ ಹೆಂಡತಿಯೊಂದಿಗೆ ಆಕೆಯ ಪತಿಯ ಅನುಮತಿ ಇಲ್ಲದೆ ಸಂಬಂಧ ಇಟ್ಟುಕೊಂಡರೆ ಅದು ಅಪರಾಧವಾಗಿತ್ತು. ಇಲ್ಲಿ ವಿಚಿತ್ರ ಅಂದ್ರೆ ಇದರಲ್ಲಿ ಕೇವಲ ಪುರುಷನಿಗೆ ಮಾತ್ರ ಶಿಕ್ಷೆ ಇತ್ತು. ಮಹಿಳೆಯನ್ನು ಕೇವಲ ಬಲಿಪಶು ಅಂತ ನೋಡಲಾಗುತ್ತಿತ್ತು. ಅಷ್ಟೇ ಅಲ್ಲ, ಒಬ್ಬ ಪುರುಷ ತನ್ನ ಹೆಂಡತಿಯನ್ನು ಬೇರೊಬ್ಬನ ಜೊತೆ ಸಂಬಂಧ ಹೊಂದಲು ಅನುಮತಿ ನೀಡಿದರೆ ಅದು ಅಪರಾಧವಾಗುತ್ತಿರಲಿಲ್ಲ. ಅಂದ್ರೆ ಮಹಿಳೆಯನ್ನು ಪತಿಯ ಆಸ್ತಿ ಮತ್ತು ಚರಾಸ್ತಿಯಂತೆ ಈ ಕಾನೂನು ಕಾಣುತ್ತಿತ್ತು. ಈ ತಾರತಮ್ಯದ ಕಾನೂನನ್ನು ಪ್ರಶ್ನಿಸಿ ಅನಿವಾಸಿ ಭಾರತೀಯದ ಜೋಸೆಫ್ಸೈನ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಅವರ ವಾದ ಏನಿತ್ತು ಅಂದ್ರೆ, ಈ ಕಾನೂನು ಗಂಡ ಮತ್ತು ಹೆಂಡತಿ ನಡುವೆ ಅಸಮಾನತೆಯನ್ನು ಸೃಷ್ಟಿಸುತ್ತದೆ. ಇದು ಸಂವಿಧಾನದ ವಿಧಿ 14 ಮತ್ತು ವಿಧಿ 21ಕ್ಕೆ ವಿರುದ್ಧವಾಗಿದೆ ಮತ್ತು ಮಹಿಳೆಯರ ಘನತೆಗೆ ಧಕ್ಕೆ ತರುತ್ತದೆ. ಸೆಪ್ಟೆಂಬರ್ 27, 2018ರಂದು ಅಂದಿನ ಮುಖ್ಯ ನ್ಯಾಯಮೂರ್ತಿ ಶ್ರೀ ದೀಪಕ್ ಮಿಶ್ರಾ ಮತ್ತು ಅವರ ನೇತೃತ್ವದ ಪೀಠ ಒಂದು ಅದ್ಭುತ ತೀರ್ಪು ನೀಡಿತು. ಕೋರ್ಟ್ ಹೇಳಿದ ಪ್ರಮುಖ ಅಂಶಗಳೆಂದರೆ, ಫಸ್ಟ್ ಒಂದು, ಪತಿಯು ಪತ್ನಿಯ ಯಜಮಾನನಲ್ಲ. ವಿವಾಹವಾದ ನಂತರ ಮಹಿಳೆ ತನ್ನ ಸ್ವಾಯತ್ತತೆ ಕಳೆದುಕೊಳ್ಳುವುದಿಲ್ಲ. ಎರಡನೇ ಅಂಶ, ವ್ಯಭಿಚಾರ ಅಪರಾಧವಲ್ಲ. ಇದನ್ನು ಕ್ರಿಮಿನಲ್ ಅಪರಾಧ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಸಂವಿಧಾನ ವಿರೋಧಿ IPC ಸೆಕ್ಷನ್ 497 ಇದನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಯಿತು. ಹಾಗಾದರೆ ಈಗ ವ್ಯಭಿಚಾರ ಮಾಡಿದರೆ ತಪ್ಪೇ ಇಲ್ವಾ? ಖಂಡಿತ ಇಲ್ಲ. ತೀರ್ಪಿನ ನಂತರದ ಬದಲಾವಣೆ ಏನೆಂದರೆ, ವ್ಯಭಿಚಾರವು ವಿಚ್ಛೇದನಕ್ಕೆ ಆಧಾರ. ವ್ಯಭಿಚಾರವು ಅಪರಾಧವಲ್ಲದಿದ್ದರೂ ಇದು ಒಂದು ಸಿವಿಲ್ ತಪ್ಪು. ಪತಿ ಅಥವಾ ಪತ್ನಿ ವಿವಾಹೇತರ ಸಂಬಂಧ ಹೊಂದಿದರೆ ಅದನ್ನು ಕಾರಣವಾಗಿಟ್ಟುಕೊಂಡು ಸಂಗಾತಿ ಡೈವೋರ್ಸ್ ಪಡೆಯಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ, ಜೋಸೆಫ್ಸೈನ್ ಪ್ರಕರಣವು ಭಾರತೀಯ ಕಾನೂನಿನಲ್ಲಿ ಮಹಿಳೆಯರ ಸ್ಥಾನಮಾನ ಎತ್ತಿ ಹಿಡಿಯಿತು ಮತ್ತು ವಸಾಹತುಶಾಹಿ ಕಾಲದ ಹಳತಾದ ಕಾನೂನಿಗೆ ಮುಕ್ತಿ ನೀಡಿತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕಾನೂನಿನ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.